ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಸಿಕ್ಸ್ ಸೆಮಿಸ್ಟರ್ ಡಿಪ್ಲೊಮಾ ಓದ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋದಲ್ಲಿ ನಾನು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಪ್ರಾಜೆಕ್ಟ್ ಅಥವಾ ಇಂಟರ್ನ್ಶಿಪ್ಪಲ್ಲಿ ಮತ್ತು ಯಾವ್ಯಾವ ಫಾರ್ಮ್ಯಾಟ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನೋಡಿ. ಸ್ಟೂಡೆಂಟು ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕು, ಅಂದರೆ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು. ನನ್ನ ಒಂದು ಅಥವಾ ಎಕ್ಸ್ಪರ್ಟ್ ಒಪಿನಿಯನ್ ಏನು ಹೇಳ್ತಾರೆ ಅಂದರೆ, ಇಂಟರ್ನ್ಶಿಪ್ ಸೆಲೆಕ್ಟ್ ಮಾಡಿದ್ರೆ ನೀವು ನೆಕ್ಸ್ಟ್ ಕಂಪ್ನಿಗೆ ಹೋಗೋರು ಆಫ್ಟರ್ ಡಿಪ್ಲೊಮಾ ಜಾಬ್ ಮಾಡ್ತೀನಿ ಅನ್ನೋರಿಗೆ ಓಕೆ. ಬಟ್ ಯಾರಾದರೂ ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ ಅವರು ಪ್ರಾಜೆಕ್ಟ್ನ ಮಾಡೋದು ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ಸ್ಟಡಿ ಒಳಗೆ ಕಂಟಿನ್ಯೂಷನ್ ಸಿಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಹೋದರೆ ನಿಮಗೆ ಇಂಟರ್ನ್ಶಿಪ್ ಆರ್ ಪ್ರಾಜೆಕ್ಟು ಏನಿರುತ್ತೆ ಅಂದರೆ 40 hours per ವೀಕು ನೀವು ಮಾಡಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಬಂದು ಸೆಮಿಸ್ಟ್ರಲ್ಲೇ ನಿಮಗೆ 400 ಇರುತ್ತೆ. ಅದರಲ್ಲಿ 240 ಮಾರ್ಕ್ಸ್ ಬಂದು ಐ ಎ ಅಂದರೆ ಇಲ್ಲಿ ಫಾರ್ಮೇಟಿವ್ ಅಸಿಸ್ಟ್ಮೆಂಟ್ ಅಂತೀವಿ. ಸೊ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬಂದು 160. ಸೊ 240 + 160 = 400 ಆಗುತ್ತೆ. ಸೊ ಟೋಟಲ್ 400 ಮಾರ್ಕ್ಸ್ ಈ ಓವರಾಲ್ ಸೆಮಿಸ್ಟರ್ ಕಂಡಕ್ಟ್ ಆಗುತ್ತೆ. ಸೊ ಯಾರೆಲ್ಲ ಪ್ಯಾಥ್ವೇ ತೊಗೊಂಡಿದ್ದೀರಾ, ಅಂದರೆ ಮೀನ್ಸ್ ಯಾರಾದರೂ ರಿಲೇಟೆಡ್ 5th ಸೆಮಿಸ್ಟರ್ ರಿಲೇಟೆಡ್ ಮೀನ್ಸ್ ಈಗ IoT ತೊಗೊಂಡಿರ್ತೀರ, ಅವರು ಬೇರೆ ಸಬ್ಜೆಕ್ಟ್ ತೊಗೊಳಕ್ಕಾಗಲ್ಲ. ರೋಬೋಟಿಕ್ಸ್ ತೊಗೊಂಡಿರೋರು ಬೇರೆ ತೊಗೊಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲಲ್ಲಿ AMT ತೊಗೊಂಡಿರೋರು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಅಂತೀವಿ, ಅದ್ರ ರಿಲೇಟೆಡೇ ನೀವು ಕಂಪ್ನೀಲಿ ಅಥವಾ ಇಂಟರ್ನ್ಶಿಪ್ಪಲ್ಲಿ ಮಾಡಬೇಕಾಗುತ್ತೆ. ಪ್ರಾಜೆಕ್ಟು ಕೂಡ ಅದೇ ರಿಲೇಟೆಡ್ ಮಾಡಬೇಕಾಗುತ್ತೆ. ನೀವು ಪ್ಯಾತ್ನೇ ಚೇಂಜ್ ಮಾಡೋಂಗಿಲ್ಲ. ಚೇಂಜ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ಗಳು ಅಥವಾ ಆ ಥರ DT ಇದರಲ್ಲಿ ಹೇಳಿಲ್ಲ, ಸಿಲೆಬಸ್ಸಲ್ಲಿ ಆ ಥರ ಇಲ್ಲ. ಸೊ ನೀವು ಚೇಂಜ್ ಮಾಡೋಂಗಿಲ್ಲ. ಸೊ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಈಗ ಟೋಟಲ್ 400 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 160 ಎಕ್ಸಾಮಿನೇಷನ್ ಎಂಡ್ ಮಾರ್ಕ್ಸ್, ಸೆಮಿಸ್ಟರ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅಂತೀವಿ, ಮತ್ತು 240 ಬಂದು IA ಮಾರ್ಕ್ಸ್ ಅಥವಾ ಫಾರ್ಮೇಟಿವ್ ಅಸಿಸ್ಟೆಂಟ್ ಮಾರ್ಕ್ಸ್. ಸೊ ಈಗ ನೆಕ್ಸ್ಟ್ ನೆಕ್ಸ್ಟ್ ನಾವೇನು ಮಾಡೋಣ, ಈ ಒಂದು ಸ್ಕೀಮಲ್ಲಿ ನೆಕ್ಸ್ಟ್ ಏನೆಲ್ಲ ಫಾರ್ಮ್ಯಾಟ್ ಬರ್ತವೆ ಅಂತ ನೋಡೋದಾದರೆ, ಯಾರೆಲ್ಲ ಇಂಟರ್ನ್ಶಿಪ್ ತೊಗೊಂಡಿದ್ರೆ ಅವ್ರಿಗೆ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಪ್ರಾಜೆಕ್ಟ್ಗೆ ಬೇಕಂದರೆ ನೀವು ಕಮೆಂಟ್ ಮಾಡಿ. ಸೊ ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಏನು ಹೇಳ್ತದೆ, ಇಲ್ಲಿ ಕೋರ್ಟ್ ಓನರ್ ಅಂತ ಬರ್ತಾರೆ, ಸ್ಟೂಡೆಂಟ್ಸ್ ಅಂತ ಬರ್ತಾರೆ, ಎಕ್ಸಾಮಿನರ್ ಅಂತ ಬರ್ತಾರೆ. ಸೊ ಕೋರ್ಟ್ ಓನರ್ ಅಂದರೆ ನಿಮ್ಮ ಲೆಕ್ಚರರ್ಸು ಅಥವಾ ನೀವು ಗೈಡ್ ಮಾಡುವಂಥ ಲೆಕ್ಚರರ್ಸು. ಸೊ ಎಕ್ಸಾಮಿನರ್ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನರ್ ಆಗಿರ್ತಾರೆ. ಅವರು ಕಂಪ್ನಿಯಿಂದ ಆದರೂ ಬರ್ಬೋದು ಅಥವಾ ಬೋರ್ಡಿಂದ ಆದರೂ ಬರ್ಬೋದು. ಸೊ ಅದು ಗೊತ್ತಿರಲಿ. ನೆಕ್ಸ್ಟು ಸೊ ದೇರ್ ಆರ್ ಸೆವೆರಲ್ ಫ್ಯಾಕ್ಟರ್ಸ್, ಏನಂದರೆ ಗೈಡ್ಲೈನ್ಸ್ ಇದೆ ಬೋರ್ಡಿಂದ, ಅದನ್ನು ನಾವು ಫಾಲೋ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಫಾರ್ಮ್ಯಾಟ್, ನೆಕ್ಸ್ಟ್ ಈ ಫಾರ್ಮ್ಯಾಟು ಏನಾಗುತ್ತೆ, ಸ್ಟೂಡೆಂಟ್ಸು ಫಸ್ಟು ನಾವು ಕೋರ್ಟ್ ಓನರ್ ಹತ್ರ ಡಿಸ್ಕಸ್ ಮಾಡಿ ಯಾವ ಕಂಪ್ನಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ, ಮತ್ತು ಪಾತ್ವೇ ರಿಲೇಟೆಡೇ ಇರುತ್ತೆ. ಸೊ ಯಾವ ಕಂಪ್ನಿ ಮತ್ತು ಪ್ರಿಫರೆನ್ಸ್ಗಳು ಇಂಪಾರ್ಟೆಂಟು ಅದನ್ನು ಸಬ್ಮಿಟ್ ಮಾಡಬೇಕು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ. ನೆಕ್ಸ್ಟ್ ಅಲ್ಲಿಂದ ಕಂಪ್ನಿಯಿಂದ ನಿಮಗೆ ರಿಕ್ವೆಸ್ಟ್ ಲೆಟ್ರ್ ಕೊಡ್ತಾರೆ. ಅಂದರೆ ರಿಕ್ವೆಸ್ಟ್ ಲೆಟ್ರು ಇಂದ ಇಂಟರ್ನ್ಶಿಪ್ ಪ್ರೊವೈಡರ್ಗೆ ಒಂದು ಫಾರ್ಮ್ಯಾಟ್ ಹೋಗುತ್ತೆ. ಆ ಫಾರ್ಮ್ಯಾಟ್ನು ಕೂಡ ಫಿಲಪ್ ಮಾಡಿ ನಿಮ್ಮ ರಿಲೇಟೆಡ್ HOD ಅಥವಾ ಪ್ರಿನ್ಸಿಪಲ್ನಿಂದ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಅಥವಾ ಪ್ಲೇಸ್ಮೆಂಟ್ ಆಫೀಸರ್ ಇದ್ದರೆ ಅಲ್ಲೇ ಕೊಡ್ತಾರೆ ನಿಮಗೆ, ಅಲ್ಲೇ ತೊಗೊಂಡು ಹೋಗಬೇಕಾಗುತ್ತೆ. ಈ ಒಂದು ಫಾರ್ಮ್ಯಾಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ ನೀವು ನಿಮ್ಮ ಇಂಟರ್ನ್ಶಿಪ್ ಪ್ರೊವೈಡರ್ ಅಂದರೆ ಕಂಪ್ನಿಗೆ ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ, ಇದೆಲ್ಲ ಫಿಲಪ್ ಆದಮೇಲೆ ನೀವು ನೆಕ್ಸ್ಟ್ ಫಾರ್ಮ್ಯಾಟ್ ಬಂದು ನೋಡಿ, ಡೈಲಿ ಇದು ಬರುತ್ತೆ ನಿಮಗೆ, ಡೈಲಿ ಲಾಗ್ ಶೀಟ್ ಅಂತ ಬರುತ್ತೆ. ಕಂಪ್ನಿಯಲ್ಲಿ ಡೈಲಿ ಲಾಗ್ ಶೀಟನ್ನು ನೀವು ಫಿಲಪ್ ಮಾಡಬೇಕು. ಅಂದರೆ ನೀವು ಏನೇನು ಆ್ಯಕ್ಟಿವಿಟಿ ಮಾಡ್ತೀರಾ ಆ ಶೀಟಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಸೂಪರ್ವೈಸರ್ ಯಾರಿರ್ತಾರೆ ಅವ್ರ ಕಡೆಯಿಂದ ಸೈನ್ ತೊಗೋಬೇಕಾಗುತ್ತೆ. ಇದನ್ನು ಫೈನಲಾಗಿ ಒಂದು ಫೈಲ್ ಮಾಡಿಕೊಂಡು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಟ್ ದಿ ಎಂಡ್ ಆಫ್ ದಿ ಮಂತ್ ಆಗಿರ್ಬೋದು ಅಥವಾ ಸೆಮಿಸ್ಟ್ರಲ್ಲೇ ಆಗಿರ್ಬೋದು, ಟೋಟಲ್ ನೀವು ಫೈಲ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು CIE, ಇದು ಇಂಪಾರ್ಟೆಂಟು. 4th ವೀಕಲ್ಲಿ ಕಂಡಕ್ಟ್ ಮಾಡ್ತಾರೆ. ಈ CIEಲಿ ಏನೇನು ಬರುತ್ತೆ ಅಂದರೆ, ಅದು CIE ಅಂತ ಹೇಳಲ್ಲ, ಇದನ್ನು ನಾವು ಏನು ಹೇಳ್ತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಹೇಳ್ತದೆ ಅಂದರೆ, ಅಸೆಸ್ಮೆಂಟ್ ಪ್ಯಾರಾಮೀಟರ್ ಏನೇನಿದೆ ಅಂದರೆ, ಫಸ್ಟ್ ನೋಡಿ 50 ಮಾರ್ಕ್ಸ್ ಬಂದು ನಿಮಗೆ ಫಸ್ಟ್ ಒಂದು ನೋಡಿ, ಓವರ್ ವ್ಯೂ ಆಫ್ ದಿ ಆರ್ಗನೈಜೇಷನು, ವಿಷನ್ ಆ್ಯಂಡ್ ಮಿಷನ್ ಆಫ್ ದಿ ಆರ್ಗನೈಜೇಷನ್ ಸ್ಟ್ರಕ್ಚರು, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು, ಪ್ರಾಡಕ್ಟ್ಸು ಆ್ಯಂಡ್ ಮಾರ್ಕೆಟ್ ಪರ್ಫಾರ್ಮೆನ್ಸ್, ಇಷ್ಟು ಬಂದು 50 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಪ್ರೆಸೆಂಟೇಷನ್ ಕೊಟ್ಟರೆ, ಇದ್ರ ರಿಲೇಟೆಡ್ ಪ್ರೆಸೆಂಟೇಷನ್ ಕೊಟ್ಟರೆ ನಿಮಗೆ 30 ಮಾರ್ಕ್ಸ್ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಟೋಟಲ್ 80 ಮಾರ್ಕ್ಸ್ ಆಗುತ್ತೆ. ಇದನ್ನು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು. ಒಂದು ಟೆಸ್ಟು ಕೂಡ ಮಿಸ್ ಮಾಡೋಂಗಿಲ್ಲ. ಅಂದರೆ 3 ಟೆಸ್ಟ್ ಇರುತ್ತೆ, 3 ಟೆಸ್ಟು ಕೂಡ ಇಂಪಾರ್ಟೆಂಟೇ. ನೆಕ್ಸ್ಟ್ ಬಂದು 8th ವೀಕಲ್ಲಿ ಇನ್ನೊಂದು ಸೆಕೆಂಡ್ ಟೆಸ್ಟ್ ಬರುತ್ತೆ ನಿಮಗೆ. ಸೆಕೆಂಡ್ ಟೆಸ್ಟ್ ಮೀನ್ಸ್ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಇದರಲ್ಲಿ ನೋಡಿ 50 ಮಾರ್ಕ್ಸ್ ಬಂದು ಸೆಲೆಕ್ಟ್ ಎನಿ ಒನ್ ಜಾಬ್ ರೋಲ್, office or interest an organization or role assigned by the training supervisor for the next 4 weeks. Submit a report
ಟು ದ ಟ್ರೈನಿಂಗ್ ಸೂಪರ್ವೈಸರ್ ಆ್ಯಂಡ್ ಕಾಪಿ ಟು ದ ಕೋರ್ಟ್ ಓನರ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೊಡಬೇಕು ನೀವು. ಸೊ ಇದಾದಮೇಲೆ 30 ಮಾರ್ಕ್ಸು ಡಾಕ್ಯುಮೆಂಟ್ ಎ ಯೂಸ್ ಕೇಸ್ ಆನ್ ಎ ಟಾಸ್ಕ್ ವೇರಿಯಸ್ ವರ್ಕಿಂಗ್ ಇಂಟೆನ್ಸ್ ಅಂತ ಇದೆ. ನೆಕ್ಸ್ಟ್ ನೋಡಿ, ಅಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ, ಆ CIE-2 ಅಲ್ಲಿ ನಿಮಗೆ ರುಬ್ರಿಕ್ಸ್ ಫಾರ್ಮ್ಯಾಟಲ್ಲಿ ಅಸಿಸ್ಟ್ ಮಾಡಬೇಕು. ಯಾರು ಕಂಪ್ನಿ ಸೂಪರ್ವೈಸರೇ ನಿಮಗೆ ಅಸಿಸ್ಟ್ ಮಾಡಬೇಕು. ಎಷ್ಟು ಮಾರ್ಕ್ಸ್ ಏನಿದೆ ಅಂತ ಅವರೇ ಒಂದು ರುಬ್ರಿಕ್ಸ್ ಫಾರ್ಮ್ಯಾಟಲ್ಲಿ ಕೊಡಬೇಕು. ಸೊ ಮತ್ತು ಅದನ್ನು ಕೋರ್ಟ್ ಓನರ್ ಅಸಿಸ್ಟ್ ದ ಟ್ರೈನಿಂಗ್ ಸೂಪರ್ವೈಸರ್ ಅವರು ಕಮ್ಯುನಿಕೇಟ್ ಇರ್ತಾರೆ. ನಿಮ್ಮ ಒಂದು ಸೂಪರ್ವೈಸರು ಮತ್ತು ಕೋರ್ಟ್ ಓನರು ಕಮ್ಯುನಿಕೇಟ್ ಇರಬೇಕು. ಲಾಸ್ಟ್ ಒಂದು 12th ವೀಕಲ್ಲಿ ನಿಮಗೆ OJT ಆನ್ ಜಾಬ್ ಟ್ರೈನಿಂಗ್ ಮತ್ತು ಇರುತ್ತೆ. ಅದ್ರ ಜೊತೆಗೆ ನೀವು ಅದನ್ನೇನಂತೀವಿ ಫಾರ್ಮೆಟ್ ಅಸೆಸ್ಮೆಂಟ್ 3 ಅಥವಾ ಟೆಸ್ಟ್ 3 ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 80 ಮಾರ್ಕ್ಸ್ ಇರುತ್ತೆ. ಸೇಮ್ 3 ಟೆಸ್ಟು ಕೂಡ 80. ಸೊ 8 3 240 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಕೂಡ ನಿಮ್ಮದು ಇಂಟರ್ನ್ಶಿಪ್ ಎಬಿಲಿಟಿ ಟು ಅಪ್ಲೈ ದ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್ ಆನ್ OJT 2 ಇದೆ. ಇಂಟರ್ನ್ಶಿಪ್ ಪರ್ಫಾರ್ಮೆನ್ಸ್ ಆಫ್ ಅಸೈನ್ಡ್ ಟಾಸ್ಕ್ ಆನ್ ಪ್ರಾಜೆಕ್ಟ್ ಇದೆ. ಸೊ ಎಕ್ಸ್ಟೆಂಟ್ ಆಫ್ ಇಂಟರ್ನ್ಶಿಬಿಲಿಟಿ ಟು ಆ್ಯಡ್ ವ್ಯಾಲ್ಯೂ ಟು ದ ಆರ್ಗನೈಸೇಷನ್ ಥ್ರೂ ದ ಇಂಟರ್ನ್ಶಿಪ್ ಎಲ್ಲ ಇದೆ. ಸೊ ಇದನ್ನು ಈ ಫಾರ್ಮ್ಯಾಟಲ್ಲಿ ನಿಮಗೆ ಅವರು ಏನು ಟೆಸ್ಟ್ 3ನ ಕಂಡಕ್ಟ್ ಮಾಡ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಟೋಟಲ್ ನೀವು ಇದರಲ್ಲಿ 240 ಮಾರ್ಕ್ಸ್ನ ತೊಗೊಳ್ತಾರೆ. ನೆಕ್ಸ್ಟ್ 160 ಮಾರ್ಕ್ಸ್ ಹೇಗಿರುತ್ತೆ ಅಂದರೆ ಸೆಮಿಸ್ಟರ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಕ್ರೈಟೀರಿಯಾ. ಸೊ ಇದರಲ್ಲಿ ಬಂದು ನಿಮಗೆ 100 + 60. ಸೊ ಏನೇನು ಕವರ್ ಆಗುತ್ತೆ 100 ಮಾರ್ಕ್ಸಲ್ಲಿ ಅಂದರೆ ಹೋಗ್ತಿದ್ದೀರಾ, ಮೇಲೆ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ಪ್ರೆಸೆಂಟೇಷನ್ ಕೊಡಬೇಕು. ಸೊ ಪ್ರೆಸೆಂಟೇಷನಲ್ಲಿ ಓವರ್ವ್ಯೂ ಆಫ್ ದಿ ಆರ್ಗನೈಸೇಷನ್ನು, ಮಿಷನ್, ಸ್ಟ್ರಕ್ಚರ್, ರೋಲ್ಸ್ ಇದೆಲ್ಲ ನೋಡ್ಕೊಂಬಂದಿದ್ದಾರೆ. ಇದೆಲ್ಲ 20 ಮಾರ್ಕ್ಸ್ ಇರುತ್ತೆ. ಸೊ ದ ರೋಲ್ ಪರ್ಫಾರ್ಮ್ಡ್ ಇನ್ ದಿ ಆರ್ಗನೈಸೇಷನ್ ಡ್ಯೂರಿಂಗ್ ದ OJT 1ನಲ್ಲಿ ಏನು ಮೇಲೆ 20 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ದ ರೋಲ್ ಪರ್ಫಾರ್ಮ್ಡ್ ಇನ್ ದ ಆರ್ಗನೈಸೇಷನ್ ಡ್ಯೂರಿಂಗ್ OJT 2 ಮತ್ತು ಇಂಟೆನ್ಸ್ ಎಬಿಲಿಟಿ ಟು ಅಪ್ಲೈ ದ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್ 20 ಮಾರ್ಕ್ಸ್ ಇರುತ್ತೆ. ಯೂಸ್ ಕೇಸ್ 20 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ 60 ಮಾರ್ಕ್ಸ್ ಬಂದು ಎವಾಲ್ಯೂಯೇಷನ್ ಆಫ್ ಕಾಂಪ್ರಹೆನ್ಸಿವ್ ಇಂಟರ್ನ್ಶಿಪ್ ರಿಪೋರ್ಟ್ ಕೊಡಬೇಕು. ಸೊ ಇದಕ್ಕೆ ನಿಮಗೆ 60 ಮಾರ್ಕ್ಸು. ಸೊ ಇಲ್ಲಿ OJT 1, OJT 2, ಯೂಸ್ ಕೇಸ್ 1, ಯೂಸ್ ಕೇಸ್ 2 ಆ್ಯಂಡ್ ಕಾಂಟ್ರಿಬ್ಯೂಷನ್ ಮೇಡ್ ಟು ದ ಆರ್ಗನೈಸೇಷನ್. ಸೊ ಇದೆಲ್ಲ ಕವರ್ ಆಗಿ ನಿಮಗೆ 160 ಮಾರ್ಕ್ಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಸೊ ಏನಂದರೆ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತೀರಾ ಮತ್ತು ನಿಮ್ಮ ಏನು ಟೋಟಲ್ ಡಾಕ್ಯುಮೆಂಟೇಷನ್ ನೀವು ಯು ಆರ್ ಡನ್ ಇನ್ ದಿ ಆರ್ ಡ್ಯೂರಿಂಗ್ ದಿ ಇಂಟರ್ನ್ಶಿಪ್ ಆರ್ ಪ್ರಾಜೆಕ್ಟ್, ಇದ್ರ ಮೇಲೆ ನಿಮ್ಮ ಮಾರ್ಕ್ಸು ಸ್ಕೋರ್ ಆಗುತ್ತೆ. ಸೊ ಐ ಹೋಪ್ ಎಲ್ಲರೂ ತುಂಬ ಇಂಟ್ರೆಸ್ಟಿಂದ ಕೇಳಿದ್ರೆ ಅನ್ಕೊತೀನಿ. ಇದು ಬಂದು ಈ ಮಾರ್ಕ್ಸ್ಗಳು ನಿಮಗೆ DCETಗೆ ಅಂದರೆ ನೀವು ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗಿ ಅಥವಾ ಜಾಬ್ಗೆ ಹೋಗಿ ಓವರಾಲ್ ಮಾರ್ಕ್ಸು 6 ಸೆಮಿಸ್ಟ್ರಲ್ಲಿ ತೆಗೆಯುವಂಥ ಮಾರ್ಕ್ಸು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದು ಕೂಡ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ಗೆ ತುಂಬ ಆ್ಯಡ್ ಆಗುವಂಥ ಮಾರ್ಕ್ಸ್ ಇದು. ಸೊ ಬಿ ಕೇರ್ಫುಲ್ ಆನ್ ಎವ್ರಿ ಸ್ಟೆಪ್ಸ್. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಯಾವ ಥರ ಏನಾದರೂ ನಿಮಗೆ ಡೌಟ್ಸ್ ಅರೈಸ್ ಆದರೆ ಕಮೆಂಟ್ ಮಾಡ್ತಾ ಹೋಗಿ. ಸೊ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸು ಯಾರಾದರೂ ಡಿಪ್ಲೊಮಾ ಮಾಡ್ತಾಯಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ಯೂಚರಲ್ಲಿ ನಾನು ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ನ DCETಗೆ ಹೆಲ್ಪ್ ಆಗೋ ಥರ ಆನ್ಲೈನಲ್ಲೇ ಕ್ಲಾಸ್ ಮಾಡಿಕೊಡ್ತಾಯಿದ್ದೀನಿ. ಇದು ನಿಮ್ಗೆ ಖಂಡಿತ ಹೆಲ್ಪ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಎನಿವೇ ಟೈಮ್ ವೇಸ್ಟ್ ಮಾಡಿಬಿಡಿ. ಈಗಲಿಂದನೇ DCET ಪ್ರಿಪೇರ್ ಆಗಿ ಈಗ ನೆಕ್ಸ್ಟ್ ಅಪ್ಕಮಿಂಗ್ 2025 ಕಂಡಕ್ಟ್ ಆಗುವಂಥ DCETಗೆ ನೀವು ಕಮೆಂಟ್ ಮಾಡಿದ್ರೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.